ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಮಗ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇವತ್ತು ನಡೀತಾ ಇದೆ RCB ವರ್ಸಸ್ KKR ಎರಡು ಟೀಮ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಗಾಯ್ಸ್ ನಿನ್ನೆ ಏನು ಗುಜರಾತ್ ಜೈಂಟ್ಸು ಮತ್ತೆ ಯಾರಪ್ಪ SRH ಯಾವ ಥರ ಮಣ್ಣು ಮುಗಿಸಿದ್ರೆ ಅಂದರೆ SRHಗೆ ಕ್ರೇಜಿ ಅಂತಲೇ ಹೇಳ್ಬೋದು. ಟೇಬಲ್ ಆಫ್ ದ ಟಾಪಲ್ಲಿ ಕೂತಿದ್ದಾರೆ. ಎಲ್ಲಿ GT ಇದ್ದವರು ಅಂದರೆ ಎಲ್ಲಿದ್ದವರು ಟಾಪ್ ಆಫ್ ದ ಬಾಟಮಲ್ಲಿ ಇದ್ದಿದ್ದು ತಂಡ ಏಕಾಏಕಿ ಒಂದೇ ಸಲ ಟಾಪಲ್ಲಿ ಕೂತಿದ್ದಾರೆ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಇದೆಲ್ಲದಕ್ಕಿಂತ ಮುಂಚೆ ಶುಭ್ಮನ್ ಗಿಲ್ಲು ಕ್ಯಾಪ್ಟನ್ಸಿನ ಮೆಚ್ಕೋಬೇಕು ಗುರು. 100% ಏನು ಹೊಡೆದಿದ್ದು ಎಷ್ಟು 168 ರನ್ ಟಾರ್ಗೆಟ್ ಕೊಟ್ಟಿರ್ತಾರೆ ಯಾರಿಗೂ SRHಗೆ. ಆ ಒಂದನ್ನ ಡಿಫೆಂಡ್ ಮಾಡ್ಕೊಳಕ್ಕಾಗಿಲ್ಲ SRH ಇಂದ. ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು GT ಅವರು. ಒಳ್ಳೆ ಘಟಾನುಘಟಿ ಬ್ಯಾಟ್ಸ್ಮನ್ಗಳಿದ್ರು SRH ಅಲ್ಲಿ. ಅಂದರೆ ಹೆಡ್ ಇರ್ಬೋದು, ಅಭಿಷೇಕ್ ಶರ್ಮಾ ಇರ್ಬೋದು, ಕ್ಲಾಶನ್ ಇರ್ಬೋದು, ಸಾಕತ್ ಅಂದರೆ ಇದರಲ್ಲೂ ಯಾರು ಇಶಾನ್ ಕಿಶಾನ್ ಎಂಥ ಘಟಾನುಘಟಿ ಬ್ಯಾಟ್ಸ್ಮನ್ಗಳನ್ನ ಕಟ್ಟಾಕಿದ್ದಾರೆ ಅಂದರೆ ಒಂಥರ ಮಣ್ಣು ಮುಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಜಸ್ಟ್ 80 ರನ್ಗೆ ಆಲ್ಔಟ್ ಮಾಡಿ ಬಿಸಾಕಿದ್ದಾರೆ GT ಅವರು. ಇದರಿಂದ ಟೇಬಲ್ ಆಫ್ ದ ಟಾಪಲ್ಲಿ ಕುಂತಿದ್ದಾರೆ GT ಅವರು. ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಬರೋದಾದರೆ ಗೈಸ್, ನಮ್ಮ RCB ಮ್ಯಾಚ್ ಆಡ್ತಿದ್ದಾರೆ. ಎಲ್ಲಿ ಅಂದರೆ ಸೇಮ್ RCB ಹೋಸ್ಟ್ ಮಾಡ್ತಿದ್ದಾರೆ KKRನ. ಅಂದರೆ ವೆನ್ಯೂ ಬಂದು ರಾಯ್ಪುರಲ್ಲೇ ಇರುತ್ತೆ. ಸೇಮ್ ಈ ಪಿಚ್ಚು RCB ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ ನನ್ನ ಪ್ರಕಾರ ಇವತ್ತಿನ ಪ್ರೆಡಿಕ್ಷನ್ ಬಂದು RCB ಇದೆ ಅಂತ, ಮ್ಯಾಚ್ ಗೆಲ್ಲುತ್ತೆ ಅಂತ ಅನ್ಕೋತಿದ್ದೀನಿ ಗಾಯ್ಸ್. ಯಾಕೆ ಅಂತಂದರೆ KKR ಯಾವುದೇ ಒಂದು ಟೀಮು ಈ ಒಂದು ಪಿಚ್ಚಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ. RCBಗೆ ಒಂದು ಮ್ಯಾಚ್ ಆಡಿದ್ದಾರೆ, ಅದೇನು ದೊಡ್ಡ ಎಕ್ಸ್ಪೀರಿಯನ್ಸ್ ಅಂತ ಕೇಳೋದಾದರೆ ಎಕ್ಸ್ಪೀರಿಯನ್ಸ್ ಬರೋದಕ್ಕೆ ಒಂದು ಮ್ಯಾಚ್ ಸಾಕು ಗಾಯ್ಸ್. ಪಕ್ಕದ ಬೇರೆ ಟೀಮು ಒಂದು ಮ್ಯಾಚ್ ಆಡಿಲ್ವಲ್ಲ, ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾ? ಅದರಿಂದ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ RCBಗೆ ಇವತ್ತಿನ ಅಂದರೆ ರಾಯ್ಪುರ ಪಿಚ್ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ ಅವ್ರಿಗೆ ಮೊದಲೇ ಸ್ವಲ್ಪ ಐಡಿಯಾ ಇರುತ್ತೆ. ಇನ್ನು ಇವತ್ತಿನ ಮ್ಯಾಚಲ್ಲಿ ಬರೋದಾದರೆ ಗೈಸ್, ಯಾರ ಮೇಲಪ್ಪ ಪ್ರೆಷರ್ ಇರುತ್ತೆ ಅಂದರೆ ವಿರಾಟ್ ಕೊಹ್ಲಿ ಮೇಲೆ ಏನು ಅಷ್ಟೊಂದು ಪ್ರೆಷರ್ ಇರೋದಿಲ್ಲ. ಆದರೆ ರೊಮಾರಿಯೋ ಶೆಫರ್ಡ್ಗೆ ಮತ್ತು ನಮ್ಮ ಜಿತೇಶ್ ಶರ್ಮಾ ಇಬ್ರಿಗೂ 100% ಇವತ್ತಿನ ಮ್ಯಾಚು ತುಂಬ ಕ್ರೂಷಿಯಲ್ ಆಗಿರುತ್ತೆ. ಯಾಕೆ ಅಂದರೆ ಫಿಲ್ ಸಾಲ್ಟ್ ಬರೋ ಸಾಧ್ಯತೆ ಮುಂದಿನ ಮ್ಯಾಚಲ್ಲಿ ತುಂಬ ಎದ್ದು ಕಾಣಿಸ್ತಿರೋದ್ರಿಂದ ರೊಮಾರಿಯೋ ಶೆಫರ್ಡ್ಗೆ ಮಾತ್ರ ಇದು ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಆಗಿರೋದ್ರಿಂದ ಒಳ್ಳೆ ನಾಕ್ ಬರಲೇಬೇಕು ಇವತ್ತು ರೊಮಾರಿಯೋ ಶೆಫರ್ಡಿಂದ. 11 ಮ್ಯಾಚ್ ಆಡಿಸಿದ್ದಾರೆ ಕಂಟಿನ್ಯೂಸ್ ಆಗಿ, ಬ್ಯಾಕ್ ಟು ಬ್ಯಾಕ್ ಆಡಿಸ್ತಾನೆ ಇದ್ದಾರೆ. ಆದರೂ ರೊಮಾರಿಯೋ ಶೆಫರ್ಡ್ ಬ್ಯಾಟಿಂದ ಒಂದು ಹೇಳ್ಕೊಳ್ಳೋಂಥ ಸ್ಕೋರ್ ಬಂದಿಲ್ಲ ಗೈಸ್ ಇಲ್ಲಿವರೆಗೂ. ನನಗಂತೂ ಈ ಸೀಸನ್ನು ಹೆವಿ ಡಿಸಪಾಯಿಂಟ್ ಮಾಡಿದ್ದಾರೆ ರೊಮಾರಿಯೋ ಶೆಫರ್ಡ್. ಇನ್ನು ಜಿತೇಶ್ ಶರ್ಮಾ ಬರೋದಾದರೆ ಅಂದರೆ ಕೀಪಿಂಗ್ ಮಾತ್ರ ಸಖತ್ತಾಗಿ ಮಾಡ್ತಾಯಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಳ್ಳೊಳ್ಳೆ ಕ್ಯಾಚ್ ತೊಗೊತಾ ಇದ್ದಾರೆ. ಆದರೆ ಬ್ಯಾಟಿಂದ ಯಾವುದೇ ಒಂದು ಹೇಳ್ಕೊಳ್ಳೋಂಥ ಪ್ರದರ್ಶನ ಕೊಟ್ಟಿಲ್ಲ ಜಿತೇಶ್ ಶರ್ಮಾ ಅವರು. ತುಂಬ ಡಿಸಪಾಯಿಂಟ್ ಮಾಡಿದ್ದಾರೆ. ಏನು ನಮಗೆ ಹೋದ ಸಲ 2025ರಲ್ಲಿ ಅಂದರೆ RCB ಅವರು ಮ್ಯಾಚ್ ಗೆಲ್ಲಂದರೆ ಕಪ್ ಗೆಲ್ಲೋದಕ್ಕೆ ಮೇಯ್ನ್ ರೂವಾರಿ ಆಗಿದೆ ಅಂತ ಜಿತೇಶ್ ಶರ್ಮಾ ಅವರು ಈ ಒಂದು ಸೀಸನ್ನಲ್ಲಿ ಉಲ್ಟಾ ಹೊಡೆದಿರೋದು ತುಂಬ ಡಿಸಪಾಯಿಂಟ್ ಮಾಡಿದೆ. ಇನ್ನು KKR ವಿರುದ್ಧ ಮಾತಾಡೋದಾದರೆ ಗೈಸ್, ಟಾಪ್ ಮ್ಯಾಚ್ ಆಗಿದೆ. ಕಂಟಿನ್ಯೂಸ್ ಆಗಿ ನಾಲ್ಕು ಮ್ಯಾಚ್ ಗೆದ್ದು ಒಂಥರ ಯಾವ ಥರ ಹೇಳೋದಂದರೆ ಒಂಥರ ಹೆವಿ ಸ್ಟ್ರಾಂಗ್ ಟೀಮ್ ಆಗಿ ಕಂಡು ಬರ್ತಾ ಇದೆ. ಯಾಕೆಂದರೆ ಫಿನ್ ಎಲೆನವರು ಆ್ಯಡ್ ಆಗಿರೋದ್ರಿಂದ ಒಂಥರ ಆನೆ ಬಲ ಬಂದಿದೆ ಅಂತಲೇ ಹೇಳ್ಬೋದು KKR ಟೀಮ್ಗೆ. ಹೋದ ಸಲ ಏನು ಫಿನ್ ಎಲೆನವರು 100 ಹೊಡೆದ್ಬಿಟ್ಟು ತಮ್ಮ ಮ್ಯಾಚ್ನ ಗೆಲ್ಲಿಸ್ಕೊಟ್ಟಿದ್ರು KKR ತಂಡಕ್ಕೆ. ಇದರಿಂದ 4 ಮ್ಯಾಚ್ ಗೆದ್ದು ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಗೈಸ್. ಹೌದು, KKR ಬಾಟಮಲ್ಲಿದೆ, ಆದರೆ ಇನ್ನೂ 4 ಮ್ಯಾಚ್ ಗೆದ್ದರೆ ಪಕ್ಕ ಅವರು ಕ್ವಾಲಿಫೈ ಆಗೋದು ಪ್ಲೇ ಆಫ್ಗೆ 100% ಖಚಿತ ಗೈಸ್. ಯಾಕೆ ಅಂತಂದರೆ ಇನ್ನೂ ಚಾನ್ಸ್ ಇದೆ ಯಾರಿಗೆ KKRಗೆ. ಅದರಿಂದ ಸ್ವಲ್ಪ ಇವತ್ತಿನ ಮ್ಯಾಚ್ ಅವ್ರಿಗೂ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇವತ್ತಿನ ಪರ್ಫಾರ್ಮೆನ್ಸು ಅಂದರೆ KKR ತಂಡದ ಆಲ್ ಪ್ಲೇಯರ್ಸ್ ಪರ್ಫಾರ್ಮೆನ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇವತ್ತು ಪಿಚ್ಚಿನ ಬಗ್ಗೆ ಮಾತಾಡೋದಾದರೆ ಗೈಸ್, ಪಿಚ್ ಸ್ವಲ್ಪ ಫಾಸ್ಟ್ ಬೌಲರ್ಗೆ ಸಹಾಯ ಆಗೋದ್ರಿಂದ ಸ್ವಲ್ಪ ಎಲ್ಲ ಒಂದು ಕಡೆ ಫಾಸ್ಟ್ ಬಂದರೆ ಲಾಸ್ಟ್ ಮ್ಯಾಚಲ್ಲಿ ನೋಡುವಲ್ಲ ಭುವನೇಶ್ವರ್ ಕುಮಾರು, ಹೇಜಲ್ವುಡ್ ಮತ್ತು ರಸಿಕ್ದಾರು ಯಾವ ಥರ ವಿಕೆಟ್ ತೊಗೊಂಡ್ರು ಅಂತಂದರೆ ನಮಗೆಲ್ಲ ಗೊತ್ತೇ ಇರುತ್ತೆ. ಸ್ಪಿನ್ ಬೌಲರ್ಗೆ ಸಹಾಯ ಆಗಲ್ವಾ ಅಂತ ಅನ್ನೋದಾದರೆ ಸಹಾಯ ಆಗುತ್ತೆ. ಒಳ್ಳೆ ಲೆಜೆಂಡ್ರಿ ಬೌಲರ್ ಅಂದರೆ ಯಾರಿದ್ದಾರೆ KKR ತಂಡದಲ್ಲಿ 100% ಗೈಸ್. ಸುನಿಲ್ ನಾರಾಯಣ್ಗೆ ಈ ಒಂದು ಪಿಚ್ಚು ಸ್ವಲ್ಪ ಸಹಾಯ ಮಾಡ್ಬೋದು ಅಂತ ನನಗನ್ಸುತ್ತೆ. ಇನ್ನು ಓವರಾಲ್ ಆಗಿ ಇವತ್ತಿನ ಮ್ಯಾಚು ನನ್ನ ಪ್ರಕಾರ ಗೈಸ್ RCB ಗೆಲ್ಲಬೇಕಂತ ಅನ್ಕೊತಾ ಇದ್ದೀನಿ. RCBನೇ ಗೆಲ್ಲುತ್ತೆ. ಅಂದರೆ ಇವತ್ತಿನ ಟಾಸ್ಗೂ ಹೋಗೋದಾದರೆ ಟಾಸ್ ಅನ್ನೋದು ಈ ಪಿಚ್ಚಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಟಾಸು ಫಸ್ಟ್ ಯಾರು ಗೆಲ್ತಾರೋ ಪಕ್ಕ ಅವರೇ ಮ್ಯಾಚ್ ಗೆಲ್ತಾರೆ ಅಂತ ನನಗನ್ಸುತ್ತೆ. 100% ಟಾಸ್ ಯಾರು ಗೆಲ್ತಾರೋ ಅವರು ಚೇಸಿಂಗ್ ಮಾಡೋದಕ್ಕೆ ನೋಡ್ತಾರೆ. ಅದರಿಂದ ಚೇಸಿಂಗ್ ಆಡೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಬೆನಿಫಿಟ್ ಇರುತ್ತೆ ಅಂತ ನನಗನ್ಸುತ್ತೆ. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. ನಿಮ್ಗೆ ಯಾರು ಗೆಲ್ಲಬೇಕು ಇವತ್ತಿನ ಮ್ಯಾಚಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ ನೋಡೋಣ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಅದು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಗೈಸ್, ಅಲ್ಲಿವರೆಗೂ ಬಾಯ್.